ಕಾಫಿನಾಡಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ಗಾಳಿ ಮಳೆಗೆ ಧರೆಗುರುಳಿದೆ ಈಗ ಬೃಹತ್ ಮರ. ಟ್ರಾಫಿಕ್ ಜಾಮ್ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಶಂಕರ್ ಫಾಲ್ಸ್ ಬಳಿ ನಡೆದಿರುವಂತಹ ಘಟನೆ ಇದು. ರಸ್ತೆಗೆ ಮರ ಬಿದ್ದ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿದೆ. ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ಬಿದ್ದಿದ್ದಂಥ ಮರ ಮಳೆಯ ಮಧ್ಯೆಯೇ ಸ್ಥಳೀಯರಿಂದ ಮರ ತಿರುವು ಕಾರ್ಯಾಚರಣೆ ಮಾಡಲಾಗಿದೆ. ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತು ಹೋಗಿದೆ. ಟ್ರಾಫಿಕ್ ಜಾಮ್ ಆಗಿರೋ ಕಾರಣ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಚುರುಕು ಪಡೆದುಕೊಂಡಿರುವಂತಹ ಮಳೆ. ನೋಡಿ, ಹೀಗೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಈ ಒಂದು ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಈ ಒಂದು ಕಾರಣದಿಂದ ಕಿಲೋಮೀಟರ್ ಗಟ್ಟಲೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದು ಕ್ಷಣ ಎಲ್ಲ ರಸ್ತೆಗಳು ಕೂಡ ಟ್ರಾಫಿಕ್ ಜಾಮ್ ಆಗಿ ಈ ರೀತಿಯಾಗಿ ಬಂದ್ ಆಗಿತ್ತು. ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಹೇಳಿ. ಅಲ್ಲಿ ವಾಹನಗಳು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರೋ ಕಾರಣ ಒಂದು ಕಡೆ ಮರ ಬಿದ್ದಿದೆ, ಅದನ್ನೇ ಸಾರ್ವಜನಿಕರೇ ಪಾಪ ಅದನ್ನು ತೆರವು ಮಾಡಿದ್ದಾರೆ. ಮತ್ತೊಂದು ಕಡೆ ಅತಿ ಹೆಚ್ಚಾಗಿ ಮಳೆ, ಇದರಿಂದ ಟ್ರಾಫಿಕ್ ಜಾಮ್ ಆಗಿ ಸ್ವಲ್ಪ ಕಾಲಾವಕಾಶ ಪರಿಸ್ಥಿತಿ ಈ ರೀತಿಯಾಗಿತ್ತು. ಹೀಗೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಕಾರಣ ಏನು ಅಂತಂದರೆ, ಒಂದು ಕಡೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ ಮಳೆಯಿಂದ. ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಬೃಹತ್ಕಾರದ ಮರಗಳು ಕೂಡ ಈ ರೀತಿಯಾಗಿ ಧರೆಗುರುಳ್ತಾ ಇದೆ. ಅಂದರೆ ರಸ್ತೆಯಲ್ಲೇ ರೀತಿಯಾಗಿ ಮರಗಳು ಬೀಳ್ತಾ ಇರೋದ್ರಿಂದ ಅಪಘಾತಗಳು ಸಂಭವಿಸೋದು ಅಥವಾ ಅತಿ ಹೆಚ್ಚಾಗಿ ಮಳೆ ಆದಾಗ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಕೂಡಲೇ ಪಾಪ ಅಲ್ಲಿದ್ದಂಥ ಸಾರ್ವಜನಿಕರೇ ಇದನ್ನು ತೆರವು ಮಾಡಿದ್ದಾರೆ. ಅದಾದ ನಂತರ ಸ್ವಲ್ಪ ಎಲ್ಲವೂ ಕೂಡ ಸಾಧಾರಣ ಸ್ಥಿತಿಗೆ ಬರ್ತಾ ಇದೆ. ಆದರೂ ಕೂಡ ಕೆಲ ಹೊತ್ತು ಈ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.